ಒಳ್ಳೆಯದು. ನಾನು ನಮ್ರತಾ ರಾವ್ ಮಾತಾಡ್ತಾ ಇರೋದು. ನಮ್ಮ ಜೀವನದಲ್ಲಿ ಯಾವಾಗಲೂ ಕೂಡ ಸಾಕಷ್ಟು ತಾಪತ್ರೆಗಳನ್ನ ನಾವು ಎದುರಿಸ್ತಾ ಇರ್ತೀವಿ ಅಂತಲೇ ಹೇಳ್ಬೋದು. ಯಾವುದೋ ಒಂದು ಸನ್ನಿವೇಶ ಬಂದಾಗ ನಾವು ಸೋಲು ಒಪ್ಪಿಡ್ತೀವಿ. ಅದು ಒಂದು ರೀತಿ ಕಾಯಿಲೆನೋ ಇರಬಹುದು, ಅಥವಾ ವೈವಾಹಿಕ ಜೀವನದಲ್ಲಿ ತೊಂದರೆ ಇರಬಹುದು, ಅಥವಾ ಮನೆಯಲ್ಲಿ ಇರುವಂತಹ ಸಮಸ್ಯೆಗಳಿರ್ಬೋದು. ಇದಕ್ಕೆಲ್ಲ ನಾವು ಗ್ರಹಚಾರ ಸರಿ ಇಲ್ಲ, ಅಥವಾ ದೇವರು ನಮಗೆ ಈ ರೀತಿ ಮಾಡಬಾರ್ದಿತ್ತು, ಹೀಗೆ ನಾವು ಅಥವಾ ನಮ್ಮ ಒಂದು ಹಣೆ ಬರಹವನ್ನು ನಾವು ಕೋರ್ಸಿಸ್ಕೊಳ್ತೀವಿ. ಆದರೆ ಅದಕ್ಕೆ ಒಂದಷ್ಟು ನಕಾರಾತ್ಮಕ ಶಕ್ತಿಗಳ ಕೈವಾಡನೂ ಇರಬಹುದು. ಇದ್ರ ಬಗ್ಗೆ ನಾವು ಯಾವತ್ತೂ ಕೂಡ ಯೋಚನೆ ಮಾಡೋದಿಲ್ಲ. ಇಂತಹ ಒಂದು ನಕಾರಾತ್ಮಕ ಶಕ್ತಿಗಳನ್ನು ಎದುರಿಸುವಂತಹ ಒಂದಷ್ಟು ನನ್ನ ಪ್ರಕಾರ ಪವಾಡ ಪುರುಷರು ಅಂತಲೂ ಕೂಡ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂತಹವರು ನಮ್ಮ ನಡುವೆ ಇದ್ದಾರೆ. ಅಂತಹವರು ನಮ್ಮನ್ನು ಇಂತಹ ಒಂದು ಸಮಸ್ಯೆಗಳಿಂದ ಹೊರಬರೋದಕ್ಕೆ ಸಹಾಯವನ್ನು ಮಾಡ್ತಾರೆ. ಆದರೆ ನೀವು ಅಂಥವ್ರನ್ನ ಹುಡ್ಕೋದಕ್ಕೆ ಒಂದು ಸರಿಯಾದ ದಾರಿಯನ್ನು ಆಯ್ಕೆ ಮಾಡ್ಕೊಳ್ಬೇಕು. ಅಂತಹ ಒಂದು ದಾರಿಯನ್ನು ತೋರಿಸೋದಕ್ಕೆ ನಾನಿವತ್ತು ನಿಮ್ಮ ಮುಂದೆ ಇದ್ದೀನಿ ಅಂತಲೂ ಹೇಳ್ಬೋದು. ನಮ್ಮ ಜೊತೆ ಸಕಲ ವಿದ್ಯೆ ಬಲ್ಲಂತಹ ಈ ರೀತಿಯಾದಂತಹ ಒಬ್ಬ ಪವಾಡ ಪುರುಷ ಅಂತಲೇ ಹೇಳ್ಬೋದು, ಭಗವಾನ್ ಗುರೂಜಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರೂಜಿ, ಸಾಕಷ್ಟು ಇತ್ತೀಚೆಗಂತೂ ನೀವು ನೋಡೇ ಇರಬಹುದು, ತುಂಬ ಕಾಯಿಲೆಗಳು, ಮಾರಣಾಂತಿಕ ಕಾಯಿಲೆಗಳಿಂದ ಸಾಕಷ್ಟು ಜನ ಬಳಲ್ತಾ ಇದ್ದಾರೆ. ಆಸ್ಪತ್ರೆಗಳಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಿದ್ದಾರೆ. ಬಡವರಂತೂ ಖರ್ಚು ಮಾಡೋಕ್ಕಾಗದೇ ಇರೋರು ತಮ್ಮ ಒಂದು ಹಣೆ ಬರನೇ ಇಷ್ಟು ಅಂತ ಬಿಟ್ಬಿಟ್ಟಿದ್ದಾರೆ. ಹಾಗಾದರೆ ಈ ಮಾರಣಾಂತಿಕ ಕಾಯಿಲೆಗಳಿಗೆ ನಿಜಕ್ಕೂ ಕೇವಲ ವೈದ್ಯಕೀಯ ಕಾರಣ ಅಷ್ಟೇ ಇದೆಯಾ, ಅಥವಾ ಈ ನೆಗೆಟಿವ್ ಎನರ್ಜಿ ಅಂತ ಏನು ಕರಿತೀವಿ, ಇವುಗಳ ಕೈವಾಡ ಇರುತ್ತಾ? ಸಾಕಷ್ಟು ಜನಗಳು ಒಂದು ಕಾಯಿಲೆ ಅಂತ ಬಂದರೆ ಅದು ನನ್ನ ಬಾಡಿಗೆ ಸಂಬಂಧಪಟ್ಟಿದ್ದು, ನನ್ನ ಬಾಡಿ ನ್ಯೂನತೆ ಅಂತ ತಿಳ್ಕೊಂಡು ಆ ಕಾಯಿಲೆಯಲ್ಲೇ ಮುಳುಗಿರ್ತಾರೆ. ಹಾಸ್ಪಿಟ್ಲಿಗೆ ಅಂತಲೇ ಖರ್ಚು ಮಾಡ್ತಾ ಇರ್ತಾರೆ. ನಿಮ್ಗೆ ತಿಳಿದಾಗ ನನ್ನ ಎಪಿಸೋಡ್ಗಳಲ್ಲಿ ನೋಡ್ದಂಗೆ ಎಷ್ಟು ಜನ ಡಾಕ್ಟ್ರುಗಳಿಗೆ ನಾನು ಅಟೆಂಡ್ ಮಾಡಿದ್ದೀನಿ. ದುಬೈಯಲ್ಲಿ ಕೂತಿರೋ ಡಾಕ್ಟ್ರಿಗೆ ಅಟೆಂಡ್ ಮಾಡಿದ್ದೀನಿ. ಮೊನ್ನೆ MD ಮಾಡ್ತಿರ್ತಕ್ಕಂಥ ಒಂದು 28 ವರ್ಷದ ಹುಡುಗಿಗೆ ಅಟೆಂಡ್ ಮಾಡಿದ್ದೀನಿ. ಯಾಕಂದರೆ ಅವ್ರಿಗೆ ಸ್ಕ್ಯಾನಿಂಗಲ್ಲಿ ಗೊತ್ತಾಗಲ್ವಾ, ಅವ್ರಿಗೇನು ಕಾಯಿಲೆ ಅಂತ ಗೊತ್ತಾಗಲ್ವಾ, ಅವ್ರು ಏನಕ್ಕೆ ನಮ್ಮನ್ನು ಅವಲಂಬಿಸ್ತಾರೆ? ಅವರೇ ಇಂಜೆಕ್ಷನ್ನು, ಅವರೇ ಟ್ಯಾಬ್ಲೆಟು ತೊಗೊಂಡು, ಅದು ಡಾಕ್ಟ್ರುಗಳು ನೋಡ್ತಕ್ಕಂಥ ಕಾಯಿಲೆಗಳು ಬೇರೆ ಇದ್ದಾವೆ. ಸ್ಟಿಚಿಂಗ್ ಆಗ್ಬೋದು, ಹಾರ್ಟ್ ವೀಕ್ ಆಗ್ಬೋದು, ಇನ್ನೊಂದು ಮತ್ತೊಂದು, ಅದೆಲ್ಲ ನೋಡ್ತಾ ಇಲ್ಲ. ಆದರೆ ನೆಗೆಟಿವ್ ಅನ್ನೋದು ನಿಮಗೆ ಸ್ಕ್ಯಾನಿಂಗಲ್ಲಿ ಬರೋಲ್ಲ, ಸಿಗಲ್ಲ, ಎಲ್ಲೂ ಸಿಗಲ್ಲ, ಕಣ್ಣಿಗೆ ಕಾಣಿಸಲ್ಲ ಅದು. ಆದರೆ ಅದು ಕಣ್ಣಿಗೆ ಕಾಣಿಸ್ತಾ ಇರೋದನ್ನ ನಾವು ಹಿಡಿತೀವಿ ಅಂತಂದರೆ ನಮಗೇನೋ ಒಂದು ದೇವ್ರು ಕೊಟ್ಟಿರೋ ಶಕ್ತಿ. ಅದ್ರ ವಾದ ವಿವಾದಗಳು ಐತೆ ಅನ್ನೋರು ಇಲ್ಲ ಅನ್ನೋರು ಪಕ್ಕಕ್ಕೆ ಮಡಗಿ, ನಾನು ಏನು ರಿಸಲ್ಟ್ ಕೊಡ್ತೀನಿ ಅದನ್ನು ಗಮನದಲ್ಲಿ ಕೊಡಿ. ಈಗ ಕಾಯಿಲೆ ಇತ್ತೀಚೆಗೆ ರೀಸೆಂಟಾಗಿ ಒಂದು ವಾರನೂ ಕೂಡ ಇನ್ನೂ ಆಗಿಲ್ಲ, ಒಂದು ಚಿತ್ರದುರ್ಗ ಆ ಥರ ಒಂದು ಪೇಷಂಟು ಕ್ಯಾನ್ಸರ್ ಅಟ್ಯಾಕ್ ಆಗಿ ಅವ್ರಿಗೆ ಕೀಮೋಥೆರಪಿ ಎಲ್ಲ ಮಾಡಿ ಮನ್ಗಿಸ್ಬಿಟ್ಟಿದ್ದಾರೆ. ಕಂಪ್ಲೀಟಾಗಿ ಅವರು ಒಂದು ಡೆಡ್ ಬಾಡಿ ಥರ ಕಂಪ್ಲೀಟ್ ಹಾಸಿಗೆ ಮೇಲೆ ಮಲಗಿದ್ದಾರೆ. ಅವ್ರು ಎದ್ದು ಕೂತ್ಕೊಳ್ಳೋ ಶಕ್ತಿ ಕೂಡ ಇಲ್ಲ, ಅವ್ರಿಗೆ ಎದ್ದು ಕೊಡೋ ಶಕ್ತಿ ಕೂಡ ಇಲ್ಲ. ಅವರ ಮಗ ಏನು ಮಾಡಿದ್ರು, ಹಾಸ್ಪಿಟ್ಲಲ್ಲಿದ್ದಾರೆ, ಏನಾದರೂ ನಿಮಗೆ ಸಂಬಂಧಪಟ್ಟಿದ್ದು, ನೆಗೆಟಿವ್ ಸಂಬಂಧಪಟ್ಟಿದ್ದು ಏನಾದರೂ ತೊಂದರೆಗಳಿರ್ಬೋದಾ? ನನ್ನ ತಾಯಿಗೆ ನಿಮ್ಮ ಎಪಿಸೋಡ್ಗಳೆಲ್ಲ ನೋಡ್ತಾ ಇರ್ತೀವಿ, ಆತ್ಮಗಳು ಏನೇನು ತೊಂದರೆ ಕೊಡ್ತವೆ, ಯಾವ್ಯಾವ ರೀತಿ ಹಿಂಸೆ ಕೊಡ್ತವೆ ಅನ್ನೋದನ್ನು ನೋಡ್ತಾ ಇರ್ತೀವಿ. ಏನಾದರೂ ಇರ್ಬೋದು, ಫೋಟೋ ಕಳಿಸಿ ನೋಡ್ತೀನಿ, ಫೋಟೋ ಕಳಿಸಿ, ಮನಗಿರೋದು ಕಳಿಸು, ಸಾಧ್ಯವಾದಷ್ಟು ಕುಂಡ್ರಿಸಿ ಕೂತ್ಕೊಳ್ಳೋಕ್ಕಾಗಲ್ಲ ಅಂದರು. ಕೊನೆಗೆ ಫೋಟೋ ಅದನ್ನೇ ನೋಡಿ ಅದನ್ನೇ ಸ್ಕ್ಯಾನ್ ಮಾಡಿ ನಾನು ಅಟೆಂಡ್ ಮಾಡಿದೆ. ಬೆಳಗ್ಗೆ ಎಷ್ಟರೊಳಗಡೆ ಕ್ಯಾನ್ಸರ್ ಕಾಯಿಲೆ ಹೋಗ್ಬಿಡ್ತು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅವ್ರಿಗೆ ಎನರ್ಜಿ ಫುಲ್ಲಾಗಿ ಎದ್ದು ಕೂತಿರ್ಬೇಕು. ಅರ್ಥ ಆಯ್ತಾ? ನಾನು ಯಾರು ಏನು ಪಾಪ ಅವ್ರದ್ದೆಲ್ಲ ನಾವು ಪಬ್ಲಿಕ್ಕಲ್ಲಿ ಬಿಚ್ಚಿಡೋದು ಬೇಡ ಹೇಳಿ. ಯಾಕಂದ್ರೆ ಇಂಥ ಕೇಸ್ಗಳನ್ನು ನಾವು ಅಟೆಂಡ್ ಮಾಡಿದ್ದೀವಿ ಅನ್ನೋಕ್ಕೆ ನಮಗೆ ಖುಷಿ ಆಗ್ತಿದೆ. ಇವತ್ತು ಅವ್ರು ಫಸ್ಟ್ ಕ್ಲಾಸಾಗಿ ಆರಾಮಾಗಿ ಇದ್ದು ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಆದರೆ ಆ ಕೀಮೋಥೆರಪಿ ಮಾಡಿದ್ಮೇಲೆ ಕ್ಯಾನ್ಸರ್ಗೆ ಸಂಬಂಧಪಟ್ಟಿದ್ದು ಎಷ್ಟೆಷ್ಟು ಪರ್ಸೆಂಟು ಮೆಡಿಕಲ್ ಗ್ರೌಂಡಲ್ಲಿ ಕಮ್ಮಿ ಆಗುತ್ತೆ, ದೇವರಿಚ್ಛೆ. ಬಟ್ ಅದು ನೆಗೆಟಿವ್ ಅಂತ ಹೋದಾಗ ಒರಿಜಿನಲ್ ಎನರ್ಜಿ ಈಚೆಗೆ ಬರ್ತಿದೆ. ಒರಿಜಿನಲ್ ಎನರ್ಜಿ ಈಚೆ ಬರ್ತಿದೆ. ಅವ್ರ ಬಾಡಿ ಪಿಕಪ್ ತಗೋಬಹುದು. ಆ ನೆಗೆಟಿವ್ ಅಂತ ಇದ್ದಾಗ ಏನಾಗುತ್ತೆ, ನಾವೆಷ್ಟು ಡಾಕ್ಟ್ರು ನೋಡಿದ್ರು
ಪಿಕಪ್ ತಗೊಂಡ್ರು ಏನು ಮಾಡಿದ್ರು ಮನಗೋಸೋದಕ್ಕೆ ಪ್ರಯತ್ನ ಬೀಳ್ತವೆ. ಯಾಕಂದರೆ ನೆಗೆಟಿವ್ ಬರೋದೇ ಕೆಟ್ಟದ್ದು ಮಾಡೋಕ್ಕೆ. ನೆಗೆಟಿವ್ ಬಂತು ಅಂದರೆ ಒಂದ್ಸರಿ ಬಾಡಿಯಿಂದ ಹೊರಗಡೆ ಹೋಗಲ್ಲ. ಅದಕ್ಕೆ ಯಾವುದೇನು ಪೂಜೆ ಪುನಸ್ಕಾರ ತಡೆ ಹೊಡೆಯೋದು ಇನ್ನೊಂದು ತಾಯ್ತ ಇದಕ್ಕೆಲ್ಲ ಬೊಗ್ಗಲ್ಲ. ಅದನ್ನು ಬುಡಸ್ ಸಮೇತ ನಾವು ಕೈ ಹಾಕಿ ತೆಗೆಯೋದು. ನಾವು ಅದು ಸಮಾಧಿ ಮುಖಾಂತರ ನಮ್ಮ ಆತ್ಮ ಅವ್ರ ಬಾಡಿ ಪ್ರವೇಶ ಮಾಡಿ ನಮಗೆ ನಾವು ಸೆಕ್ಯೂರಿಟಿ ಮಾಡಿಕೊಂಡು ಅದರಿಂದ ಕಾಪಾಡ್ಕೊಳಬೇಕು. ನಾವು ಕಾಪಾಡಿಕೊಂಡು ನಿಮ್ಮನ್ನು ಕಾಪಾಡಿಸೋದಕ್ಕೆ ಟ್ರೈ ಮಾಡ್ತೀವಿ. ಆ ಹೊರಗಡೆ ನೆಗೆಟಿವ್ ಬಂದಾಗ ಏನಾಯಿತು, ಆ ಎಮ್ಮೆ ಎದ್ದು ಕೂತ್ಕೊಂಡ್ರು. ಒರಿಜಿನಲ್ ತಾಕತ್ತು ನಾನು ಎದ್ದೇಳಬೇಕು, ನಾನು ಚೆನ್ನಾಗಿದ್ದೀನಿ ಅನ್ನೋದು ಅವ್ರ ಮನಸ್ಸಿಗೆ ಬಂದ್ಬಿಡ್ತು. ಮುಖದಲ್ಲೂ ಕಳೆ ಬಂದಿದೆ. ಈಗ ಆ ಎಮ್ಮನಿಗೆ ಎದ್ದು ಕೂತಿದ್ದಾರೆ. ಮೋಟ್ಲಿ ಇನ್ನೊಂದು 2-3 ದಿವಸದಲ್ಲಿ ಡಿಸ್ಚಾರ್ಜ್ ಆಗ್ತಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಆತ್ಮಗಳು ಬರೋದ್ರಿಂದ ಮನುಷ್ಯನಿಗೆ 1 ಕಾಯಿಲೆ, 2 ಕಳ್ತನ, 3 ಕೊಲೆಗಾರ, 4 ಸುಸೈಡ್ ಕ್ಯಾಂಡಿಡೇಟ್, 5 ಆಕ್ಸಿಡೆಂಟ್, 6 ಹ್ಯಾಂಗ್ ಮಾಡ್ಕೊಳ್ಳೋದು. ಇದೆಲ್ಲ ಅವ್ರವ್ರು ಏನೋ ಮಾಡ್ಕೊಂಡಿದ್ರು, ಸಾಲ ಮಾಡ್ಕೊಂಡಿದ್ರು, ಇನ್ನೊಂದು ಮಾಡ್ಕೊಂಡಿದ್ರು, ಹಿಂಗಾಯ್ತು ಹಿಂಗಾಯ್ತು ನಮ್ಮ ವಿಶ್ಲೇಷಣೆ ಅಲ್ಲ. ನಿಮ್ಮ ಬಾಡಿ ಒಳಗಡೆ ಕೆಟ್ಟ ನೆಗೆಟಿವ್ ಬಂದಾಗ ನಿಮಗೆ ಅದು ಬಾಧಿಸ್ತಾ ಇರ್ತದೆ. ಅದು ಯಾವ ಕಾಯಿಲೆ ಸತ್ತಿರ್ತಿದೆ ಗೊತ್ತಿರಲ್ಲ ನಮಗೆ. ಆ ಬಂದಾಗ ಏನಾಗುತ್ತೆ, ಆ ಕಾಯಿಲೆಯಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ತಾ ಇರ್ತದೆ ಕೂತ್ಕೊಂಡು. ಏನಕ್ಕೆ, ಬಾಡಿ ಒಳಗಡೆ ಬರ್ತಕ್ಕಂಥ ನೆಗೆಟಿವ್ ಅದು ಹೋಗೋದಕ್ಕೆ ದಾರಿ ಇಲ್ಲ. ಅದು ಹೋಗ್ಬೇಕಂತಂದ್ರೆ ನಮ್ಮಂಥವ್ರ ಕಡೆಯಿಂದನೇ ಈಚೆಗೆ ಬರಬೇಕು. ತಾನಾಗ ತಾನು ಹೋಗಕ್ಕಾಗಲ್ಲ. ಒಳಗಡೆ ಇದ್ಮೇಲೆ ಏನಾಗ್ತದೆ, ಅದು ಅತೃಪ್ತ ಆತ್ಮ. ಶೋಕಿ ಮಾಡಬೇಕು, ತಿನ್ಬೇಕು, ಕುಡಿಬೇಕು, ಏನೇನೋ ಅದು ಆಸೆ ಇರ್ತದೆ. ಅದು ನೀವು ಸ್ಕ್ರಾಪ್ ಆಗಿದ್ದೀರ, ನಿಮಗೆ ಕಾಯಿಲೆ ಎಫೆಕ್ಟ್ ಆಗಿದೆ, ಸ್ವಲ್ಪ % ಎಫೆಕ್ಟ್ ಆಗಿದೆ. ನಿಮ್ಮ ಬಾಡಿಗೆ ಬಂದದ್ದು ಏನು ಎಂಜಾಯ್ ಮಾಡ್ತಿದೆ. ಆವಾಗ ಈಚೆ ಕಡೆ ಬರ್ಬೇಕಾದ್ರೆ ಏನು ಪ್ಲಾನ್ ಮಾಡ್ತವೆ, ನಿಮ್ಮನ್ನ ಡೆತ್ ಮಾಡಬೇಕು. ಅಂದ್ರೆ ಸಾಯಿಸಿ ಕರ್ಕೊಂಡು ಸಾಯಿಸಿದ್ರೆ ಅವರು ಹೋಯ್ತದ ಪ್ರಾಣ, ಇವ್ರು ಈಚೆ ಬರ್ತಾರೆ. ಅಂದ್ರೆ ಬಾಡಿ ಹುಡುಕ್ತಾರೆ. ಅವಾಗ ಅಂದ್ರೆ ಈಗ ಒಂದ್ಸಲ ದೇಹಕ್ಕೆ ಎಂಟ್ರಿ ಆದ್ಮೇಲೆ ಅವು ಈಚೆ ಬರಕ್ ಆಗಲ್ಲ ಸಾಯೋವರೆಗೂ ಅನ್ನೋ ತರನ ಬರಕ್ಕಾಗಲ್ಲ. ನಿಮ್ಮ ಬಾಡಿ ಒಳಗಡೆ ಬಂದ್ರೆ ನೋಡಿ, ಅದು ಕೂತ್ಕೊಳ್ತಕ್ಕಂಥ ಜಾಗ ತಲೆ ಮುಂಭಾಗ, ಮುಖದಲ್ಲಿ ತಲೆ ಹಿಂಭಾಗ, ಬೆನ್ನು, ಸೊಂಟ, ಎದೆ ಭಾಗ, ಹೊಟ್ಟೆ ಭಾಗ. ಆಕ್ಸಿಡೆಂಟ್ ಪರ್ಸನ್ ಆದ್ರೆ ಸೊಂಟದಿಂದ ಕಾಲ್ ತನಕ ಈ ಭಾಗಗಳಲ್ಲಿ ಬಂದು ಕೂತ್ಕೊಂಡಾಗ ಏನಾಗ್ತಿದೆ, ನೋವು ವಿಪರೀತ ಆಗ್ತಾ ಇರ್ತದೆ. ಅರ್ಥ ಆಯ್ತಾ? ಅವಾಗ ನಾವೇನು ಇದು ಮಾಡೋಕ್ಕಾಗಲ್ಲ. ನಾವೇನೋ ಪೇನ್ ಬಂತು, 1 ಟ್ಯಾಬ್ಲೆಟ್ ತಗೊಳ್ಳೋದು, ಪೇನ್ ಕಿಲ್ಲರ್. ಈ ಪೇನ್ ಕಿಲ್ಲರ್ ತಗೊಂಡು ಏನಾಗುತ್ತೆ, ಬೇರೆ ಬೇರೆ ಥರ ಕಾಯಿಲೆಗಳು. ಈ ಆತ್ಮಗಳು ಮಾತ್ರ ಪರ್ಮನೆಂಟ್ ಆಗಿರ್ತದೆ ಅಲ್ಲಿ. ಆ ಜಾಗನ ಕಂಪ್ಲೀಟ್ ಆಗಿ ತಿಂದಾಗ್ತಾ ಇರ್ತದೆ. ನೀವು ಅವೆಲ್ಲ ಹೇಳಿದ್ರಿ ಗುರುಜಿ, ಅಂದ್ರೆ ಈ ನೆಗೆಟಿವ್ ಎನರ್ಜಿಗಳನ್ನ ಹೋಗ್ಲಾಡ್ಸೋಂಥ ಸಂದರ್ಭದಲ್ಲಿ ನೀವು ತುಂಬಾ ಚಾಲೆಂಜಸ್ನ ಫೇಸ್ ಮಾಡಬೇಕಾಗುತ್ತೆ. ಅಥವಾ ನೀವು ಅಂದ್ರೆ ಕೆಲವೊಂದು ಟೈಮು ನಿಮ್ಮ ಜೀವಕ್ಕೂ ಕೂಡ ಅಪಾಯ ಇರುತ್ತೆ. ಅದನ್ನ ನೀವು ಹೆಂಗೆ ಆ ಒಂದು ಸವಾಲನ್ನ ಹೆಂಗೆ ಎದುರಿಸ್ತೀರಾ ಅಂತ. ನಮಗೆ ತೊಂದರೆ ಅದು ನಮ್ಮ ಹಿಂದೆನೇ ಬಿದ್ದಿರ್ತದೆ. ಯಾಕಂದ್ರೆ ಅದನ್ನೇ ನಾವು ಇದು ಮಾಡೋಕ್ಕಾಗ ನಾವೇನು ಸಿದ್ಧಿ ಮಾಡ್ಕೊಂಡಿರ್ತೀವಿ ಶಕ್ತಿಗಳನ್ನ, ಈ ಶಕ್ತಿಗಳನ್ನ ಪಕ್ಕದಲ್ಲಿ ಮಡ್ಕೊಂಡು ನಾವು ಇದನ್ನ ಅವಾಯ್ಡ್ ಮಾಡ್ತಾ ಇರ್ತೀವಿ. ಯಾಕಂದ್ರೆ ಈ ಶಕ್ತಿಗಳಿಲ್ಲ ಅಂತಂದ್ರೆ ನಾವು ಒಂದು ಆತ್ಮ ಕೂಡ ಅಲ್ಲಾಡ್ಸಕ್ಕಾಗಲ್ಲ. ನಿಮ್ಮ ಬಾಡಿಲಿ ನಾನು ಹೆಂಗೆ ತೆಗಿಯೋಕ್ಕಾಗ್ತದೆ? ನಿಮ್ಮ ಮನೆಗೆ ಬರಲ್ಲ, ನಿಮ್ಮ ಮುಖ ನೋಡಲ್ಲ, ನಿಮ್ಮ ಫೋಟೋ ಕಳಿಸ್ತೀರ, ನಾನು ಇಲ್ಲಿ ಕೂತ್ಕೊಂಡು ಅಟೆಂಡ್ ಮಾಡ್ತೀನಿ. ಕೆಲವು ಜನ ಪ್ರಶ್ನೆ, ಇವ್ರು ಹೆಂಗೆ ಮಾಡ್ತಾರೆ ಎಲ್ಲ ಕೂತ್ಕೊಂಡು, ಇವ್ರೇನು ದೇವರ, ಏನೇನೋ ಕ್ವಶನ್ಗಳು ಕಾಮೆಂಟ್ಗಳೆಲ್ಲ ಬರ್ತವೆ. ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಕೆಲಸ ಮಾಡಿದವ್ನಿಗೆ ಗೊತ್ತು, ಕೆಲಸ ಮಾಡಿಸ್ಕೊಂಡ್ರವ್ರಿಗೆ ಗೊತ್ತು. ಅವ್ರು ಚೆನ್ನಾಗಾಗಿರೋರು ಇವತ್ತು ನನಗೆ ಭಾಳಷ್ಟು ಅಪ್ರಿಷಿಯೇಟ್ ಮಾಡ್ತಾರೆ, ಫೋನ್ಗಳು ಮಾಡ್ತಿರ್ತಾರೆ, ಚೆನ್ನಾಗಿದ್ದೀರ ಗುರುಜಿ ಅಂತ, ನಿಮ್ಗೆ ಹೆಚ್ಚು ಕಮ್ಮಿ ಆದರೆ ಹುಷಾರು, ನಿಮ್ಮ ಯೋಗಕ್ಷೇಮ ನೋಡ್ಕೊಳ್ಳಿ ಅಂತ ಫೋನ್ಗಳು ಬರ್ತಾನೆ ಇರ್ತದೆ. ಆದರೆ ಏನೂ ಗೊತ್ತಿಲ್ಲದ ಇರೋ ವ್ಯಕ್ತಿಗಳು ಹೆಂಗೆ ಮಾಡೋಕ್ಕೆ ಸಾಧ್ಯ? ಇವೆಲ್ಲ ಸುಳ್ಳು, ಇವೆಲ್ಲ ದುಡ್ಡುಗೋಸ್ಕರ ಈಗ ತಗೊಳ್ತಾರೆ ಸ್ವಾಮೀಜಿಗಳು. 1 ಲಕ್ಷ, 1.5 ಲಕ್ಷ, 7 ಲಕ್ಷ ಪೂಜೆಗಳು ಪುನಸ್ಕಾರ ತಗೊಳ್ತಾರೆ. ನಾವು ಆ ಥರ ಯಾವತ್ತೂ ಯಾರನ್ನೂ ಕೇಳಲ್ವಲ್ಲ. ಅದಕ್ಕೆ ಏನು ನಾನು ತಗೊಳ್ತಿದ್ರೆ ನನ್ನ ಕೂಲಿ ಅಷ್ಟು ಬಿಟ್ಟರೆ ನಾನು ಜಾಸ್ತಿ ಮಾತಾಡೋಲ್ಲ. ನಿಮ್ಮ ನಂಬಿಕೆ, ನಾನು ಎಪಿಸೋಡಲ್ಲಿ ಹೇಳಿದ್ದೀನಿ, ನಿಮ್ಗೆ ನಂಬಿಕೆ ಅನ್ನೋದಿದ್ರೆ ಬನ್ನಿ,
ಇಲ್ಲ ದಯವಿಟ್ಟು ಬರಬೇಡಿ. ನಿಮ್ಗೆ ಎಲ್ಲಿ ಸಮಾಧಾನ ಅನಿಸುತ್ತೆ ಅಲ್ಲಿ ಹೋಗಿ ನೀವು ಕ್ಲಿಯರ್ ಮಾಡಿಸ್ಕೊಳ್ಳಿ. ಕ್ಲಿಯರ್ ಮಾಡಿಸ್ಕೊಳ್ಳಿಲ್ಲ ಅಂದರೆ, ಎನ್ಕ್ವೈರಿ ಮಾಡಿಲ್ಲ ಅಂದರೆ ನಿಮ್ಗೆ ಯಾವತ್ತೋ ಒಂದು ದಿನ ಕಟ್ಟಿಟ್ಬಿಡ್ತೀವಿ. ಈಗ ನೋಡಿ, ತಾಯಿ ಕ್ಯಾನ್ಸರ್ ಅಂತ ಹಾಸ್ಪಿಟ್ಲಲ್ಲಿ ಹೋದೆ, ಮಗ ಬಂದ, ಇಲ್ಲ ಗುರುಜಿ ನಿಮ್ಮ ಕೈಲಿ ಏನಾಗುತ್ತೆ ಮಾಡಿ ನಮ್ಮ ತಾಯಿಗೆ, ಯಾಕಂದ್ರೆ ನಿಮ್ದೆಲ್ಲ ನೋಡಿದ್ವಿ ಎಪಿಸೋಡ್ಗಳು ನೋಡೋದ್ರಿಂದ ಅಂದಾಗ ಅವನಿಗೆಲ್ಲ ನನ್ನ ಮೇಲೆ ಗ್ಯಾರಂಟಿ ಇತ್ತು. ಇವತ್ತು ಎತ್ಕೊತ್ಕೊಂಡಿದ್ದು ಬೆಳಗ್ಗೆ ಕೂಡ ಮಾತಾಡಿದ್ರು, ಖುಷಿಯಿಂದ ಮತ್ತು ನನ್ನ ತಾಯಿ ತುಂಬ ಆರಾಮಾಗಿದ್ದಾರೆ ಗುರುಗಳು, 2 ದಿವಸ ಡಿಸ್ಚಾರ್ಜ್ ಆದರು. ನಮ್ಗೆ ಎಷ್ಟು ಖುಷಿ ಆಯಿತು. ಹೌದು, ಕ್ಯಾನ್ಸರ್ ಹೋಗುತ್ತಾ ಬಿಡುತ್ತದ ಆಮೇಲೆ, ಬಟ್ ಎನರ್ಜೆಟಿಕ್ ಆಗಿ ಎತ್ಕೂತಿದ್ರೆ ನಮ್ಗದು ಖುಷಿ. ಈ ಎಪಿಸೋಡಲ್ಲಿ ಅವರು ಬೆಡ್ನಲ್ಲಿ ಮನಗಿರೋದನ್ನು ಬಟ್ ಇವತ್ತು ಕೂತ್ಕೊಂಡಿರೋದನ್ನು ಎರಡೂ ನಾನು ಲೆನ್ಸ್ ಬ್ಲರ್ ಮಾಡಿ ಹಾಕಿಸ್ತೀನಿ. ಯಾಕಂದರೆ ನಾನು ಒಬ್ಬರನ್ನ ಓಪನ್ ಅಪ್ ಆಗಿ ತೋರ್ಸೋಕ್ಕಾಗಲ್ಲ. ಇವ್ರಿಗೆ ಈ ಥರ ತೊಂದರೆ ಇತ್ತು ಅಂತ ಅಕ್ಕಪಕ್ಕ ಮಾತಾಡ್ಕೋತಾರೆ ಜನ. ಅವ್ರು ಯಾವ ಊರು ಏನು ಎತ್ತಂತಲೂ ನಾನು ಹೇಳಲ್ಲ. ಅದು ಈ ಥರ ತೊಂದರೆ ಇದ್ದವ್ರಿಗೆ 4 ಜನಕ್ಕೆ ಗೊತ್ತಾಗಲಿ ಅನ್ನೋದು ಉದ್ದೇಶದಿಂದ ಈ ಎಪಿಸೋಡ್ ಮಾಡ್ತಾ ಇದ್ದೀನಿ. ಈಗ ಅವರು ನಿಮ್ಮನ್ನ, ಯಾಕಂದ್ರೆ ನೀವು ಯಾವಾಗಲೂ ಕೂಡ ತುಂಬ ಬ್ಯುಸಿ ಇರ್ತೀರಾ, ಯಾವಾಗಲೂ ಒಂದಷ್ಟು ಕೇಸ್ಗಳನ್ನ ಅಟೆಂಡ್ ಮಾಡ್ತಾ ಇರ್ತೀರಾ. ಅವ್ರು ನಿಮ್ಮನ್ನ ಹೆಂಗೆ ಸಂಪರ್ಕ ಮಾಡಿದ್ರು? ಅಂದರೆ ಈ ಬ್ಯುಸಿ ಶೆಡ್ಯೂಲಲ್ಲಿ ನೀವು ಅವ್ರನ್ನ ಹೆಂಗೆ ಅಟೆಂಡ್ ಮಾಡಿದ್ರಿ? ಇದೇ ರೀತಿ ಬೇರೆ ಜನ ನಿಮ್ಮನ್ನ ಹೆಂಗೆ ಸಂಪರ್ಕ ಮಾಡ್ಬೋದು ಗುರುಜಿ? ಅಂದರೆ ಫಸ್ಟೇ ನೀವು ಪ್ರೀ ಸ್ಲಾಟ್ ಇಟ್ಕೊಂಡಿರ್ತೀರಾ ಅಂತ. ಮೇಡಮ್ ನೋಡಿ, ಯಾರು ಚೆನ್ನಾಗಿದ್ದೀವಿ, ನಾವು ಚೆನ್ನಾಗಾಗ್ಬಿಟ್ಟಪ್ಪ ಅಂತ ಸುಮ್ಮನೆ ಇದ್ಬಿಟ್ರೆ ಇನ್ನೊಬ್ಬರಿಗೆ ಪರಿಚಯ ಆಗಲ್ಲ. ನಾನು ಚೆನ್ನಾಗಿದ್ದ ನಾನು ಎಷ್ಟೋ ಇದರೊಳಗಡೆ ಯೂಟ್ಯೂಬ್ನಲ್ಲಿ ಮಾತಾಡ್ತೀನಿ ಅಂದ್ರೆ ಮಾತಾಡಿಸ್ತೀನಿ. ಇಲ್ಲ ನಾನು ಯಾರಿಗೂ ಕೈ ಕಾಲು ಹಿಡಿಯಲ್ಲ, ನಾನು ಮಾತಾಡ್ಕೊಂಡು ಹೋಗ್ತಿರ್ತೀನಿ ಅಷ್ಟೇ. ಅವರು ಇಲ್ಲ ನಾನು ಮಾತಾಡ್ತೀನಿ ಸರ್ 4 ಜನಕ್ಕೆ ಒಳ್ಳೇದಾಗಲಿ ಅಂತ ಮುಂದೆ ಬಂದಾಗ ಅವರಿಂದ ಇವ್ರಿಗೆಲ್ಲ ಪ್ರೇರಣೆಗಳು. ಇಲ್ಲ ನನ್ನ ನಂಬರ್ ಹೆಂಗೆ ಸಿಗಕ್ಕೆ ಸಾಧ್ಯ? ಯೂಟ್ಯೂಬ್ ನೋಡ್ತಾರೆ, ಓ ಈ ಥರ ತೊಂದರೆಗೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಬರ್ತಾರೆ. ಅರ್ಥ ಆಯ್ತಾ? ಅದರಿಂದ ಈ ಎಪಿಸೋಡ್ ಮುಖಾಂತರ ನಾನು ಹೇಳಿ ಇಷ್ಟಪಡ್ತೀನಿ ಅಂದರೆ, ಅದಾಗುತ್ತೋ ಬಿಡುತ್ತೋ ಹೋಗುತ್ತೋ ಒಂದ್ಸರಿ ಎನ್ಕ್ವೈರಿ ಮಾಡಿ. ಕಾಯಿಲೆ ಆಗ್ಬೋದು, ಇನ್ನೊಂದು ಆಗ್ಬೋದು, ಸುಸೈಡ್ ಕ್ಯಾಂಡಿಡೇಟು, ಪ್ರತಿದಿನ ಲಾಸು, ಕಳ್ಕೊಳ್ಳೋದು, ನಾನು ಸತ್ತೋಗ್ಬೇಕು ಅನ್ನೋದು, ಆಕ್ಸಿಡೆಂಟು, ಇದೆಲ್ಲ ಇದಕ್ಕೆ ಸಂಬಂಧಪಟ್ಟಿದ್ದು. ಎನ್ಕ್ವೈರಿ ಮಾಡಿದ್ರೆ ಏನಿದೆ ಅಂತ ತಿಳ್ಕೊಬೋದಲ್ಲ. ನೀವು ಮಾಡಿಸೋದು ಬೇಡ, ಏನಿದೆ ಅಂತ ತಿಳ್ಕೊಬೋದು. ಯಾರಿಗಿದೆ ಯಾರಿಗಿಲ್ಲ ಅನ್ನೋದಕ್ಕೆ ನಾನೇನು ದುಡ್ಡು ತಗೊಳ್ಳಲ್ಲ. ನೀವು ಫೋನ್ ಮಾಡಿ ಎನ್ಕ್ವೈರಿ ಮಾಡೋದಕ್ಕೆ ಇವತ್ತವರೆಗೂ ಯಾವ ಥರ ನಾನು ₹1 ಕೂಡ ಮುಟ್ಟಿಲ್ಲ. ನನ್ನ ಕೆಲಸಕ್ಕೆ ಏನು ತಗೋಬೇಕು, ನನ್ನ ಯೋಗ್ಯತೆಗೆ ಏನಿದೆ ಅಷ್ಟನ್ನು ಮಾತ್ರ ನಾನು ತಗೊಳ್ತೀನಿ. ಅದು ಮಾಡದೇ ಇರೋರು ಯಾರಿದ್ದಾರೆ ಈ ಕಾಲದಲ್ಲಿ? ಹೌದು, ಅವ್ರು ಹೊಟ್ಟೆಪಾಡಿ ನಡುತ್ತೆ. ನನಗೆ ಹೆಚ್ಚು ಕಮ್ಮಿ ಆಯಿತು, 2 ಕಾಲಿಂದ 10 ಲಕ್ಷ ಖರ್ಚು ಮಾಡಿದ್ದೀನಿ, ಯಾರು ಕೊಡ್ತಾರೆ? ನಾವು ಲಿಮಿಟ್ ಅಮೌಂಟು ಬಡವರಿಗೆ ಅಂತಲೇ ನಾನು ಚಾರ್ಜ್ ಅಪ್ ಮಾಡಿರ್ತೀನಿ. ಅದು ತಗೋತೀನಿ. ನಮ್ಮ ಅಪ್ಪ ಬಂದರೂ ತಗೊಳ್ತೀನಿ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಕಷ್ಟಪಟ್ಟು ನಾನು ಕೆಲಸ ಮಾಡಿ ದಾರಿಲಿ ಹೋಗೋರಿಗೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕೆ ನಾಳೆ ಸಹ ನನಗೆ ಹೆಚ್ಚು ಮೇಲೆ ಯಾರಾಗ್ತಾರೆ? ಖಂಡಿತ. ಅದರಿಂದ ನಾವು ಈ ಎಪಿಸೋಡಲ್ಲಿ ಕಾಯಿಲೆ ಅನ್ನೋದು ಕಾಣಿಸ್ಕೊಂಡಾಗ ದೊಡ್ಡದಾಗ್ಬೋದು ಚಿಕ್ಕದಾಗ್ಬೋದು, ಒಂದು ಸರಿ ಇದನ್ನು ತಿಳಿದಿರೋರ ಹತ್ರ ಎನ್ಕ್ವೈರಿ ಮಾಡಿ ಇದ್ರ ಬಗ್ಗೆ ವಿಚಾರಿಸ್ಕೊಂಡು ಹುಷಾರಾಗ್ತಕ್ಕಂಥದ್ದು ಒಳ್ಳೇದು ಅಂತ ನಾನು ಎಲ್ಲ ಎಪಿಸೋಡಲ್ಲೂ ಹೇಳ್ತಾ ಇರ್ತೀನಿ. ನೀರಿನ ಆಳ ತಿಳ್ಕೊಳ್ಳೋದಕ್ಕೆ ಅಥವಾ ನೀರಿನ ಮಟ್ಟ ತಿಳಿಯೋದಕ್ಕೆ ನಾವು ಖುದ್ದು ಆ ನೀರೊಳಗಡೆ ಇಳಿಬೇಕು ಅಂತ ಹೇಳ್ತಾರೆ. ಹಾಗೇನೆ ಗುರೂಜಿಯವರ ಶಕ್ತಿ ತಿಳಿಬೇಕು ಅಥವಾ ಅವರ ಒಂದು ಪವಾಡವನ್ನು ತಿಳಿಬೇಕು ಅಂದರೆ ನಾವು ಅವರ ಒಂದು ಕಥೆಗಳು ಅಥವಾ ಅವರು ಒಂದು ಅಟೆಂಡ್ ಮಾಡಿರುವಂತಹ ಕೇಸ್ಗಳು ಅದರ ಆಳಕ್ಕೆ ಇಳಿಬೇಕಾಗತ್ತೆ. ಅವರ ಒಂದು ಆಳವನ್ನು ಕೂಡ ನಾವು ಇಲ್ಲಿ ಏನು ಒಂದು ಜಡ್ಜ್ ಮಾಡೋದಕ್ಕಾಗಲ್ಲ ಅಂತಲೇ ಹೇಳಬಹುದು. ಯಾಕಂತಂದರೆ ಸಾಕಷ್ಟು ಜನಕ್ಕೆ ಒಂದಷ್ಟು ಪ್ರಶ್ನೆಗಳು ಕೂಡ ಇರ್ಬೋದು. ಗುರೂಜಿ ಅವರು ಹೇಳ್ದಂಗೆ ತುಂಬ ಜನ ತುಂಬ ರೀತಿಯಲ್ಲಿ ನಾನಾ ಒಂದು ರೀತಿಗಳಲ್ಲಿ ಮಾತಾಡ್ತಾರೆ. ಆದರೂ ಕೂಡ ಅವರು ತಮ್ಮ ಒಂದು ದೈವ ಬಲ ಹಾಗೂ ಜನರಿಗೆ ಒಳ್ಳೆಯದನ್ನು ಮಾಡಬೇಕು ಅನ್ನುವಂತಹ ಒಂದು ಆ ಧ್ಯೇಯದಲ್ಲಿ ಅವರು ತಮ್ಮ ಒಂದು ಕೆಲಸವನ್ನು ನಿರಂತರವಾಗಿ ನಡೆಸ್ಕೊಂಡು ಸಾಕಷ್ಟು ಜನರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಈ ಒಂದು ಎಪಿಸೋಡಲ್ಲಿ ಹೇಗೆ ಮಾರಣಾಂತಿಕ ಕ್ಯಾನ್ಸರ್ ಕಾಯಿಲೆಯ ವಿರುದ್ಧ ಹೋರಾಡ್ತಾ ಇರುವಂತಹವರ ಒಂದು ನೆರವಿಗೆ ಗುರೂಜಿ ಬರ್ತಾರೆ. ಅವರ ಒಂದು ಜೀವನದಲ್ಲಿ ಯಾವ ರೀತಿ ಪವಾಡ ಆಗತ್ತೆ ಅನ್ನೋದನ್ನ ಗುರೂಜಿ ತಿಳಿಸ್ಕೊಟ್ರು. ಹಾಗೆ ನಿಮ್ಮ ನಡುವೆ ಕೂಡ ಸಾಕಷ್ಟು ಜನ ಒಂದಷ್ಟು ಏನು ಒಂದು ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಇಲ್ಲಪ್ಪ ಸಾಕು ಜೀವನನೇ ಬೇಡ ಅನ್ನುವಂತಹ ಒಂದು ಹಂತಕ್ಕೂ ಕೂಡ ಹೋಗಿರ್ತೀರಾ. ಅಂತಹವರು ಒಮ್ಮೆ ಗುರೂಜಿಯವರನ್ನ ಭೇಟಿಯಾದರೆ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ನೀವು ಕಂಡುಕೊಳ್ಬೋದು. ಯಾರಿಗೆ ಗೊತ್ತು, ನಿಮ್ಮ ಜೀವನದಲ್ಲಿ ನಡೀತಾ ಇರುವಂತಹ ಎಲ್ಲ ಒಂದು ಘಟನೆಗಳಿಗೂ ಎಲ್ಲೋ ಒಂದು ಕಡೆ ನಕಾರಾತ್ಮಕ ಶಕ್ತಿಯ ಕೈವಾಡವೂ ಇರಬಹುದೇನೋ. ಆ ಒಂದು ನಿಟ್ಟಿನಲ್ಲಿ ನಾವು
ನೀವು ಕೂಡ ಗುರೂಜಿಯವರನ್ನ ಭೇಟಿಯಾಗಿ ನಿಮ್ಮ ಒಂದು ಸಮಸ್ಯೆಗಳನ್ನು ತಿಳಿಸಿ ಅವರಿಂದ ಪರಿಹಾರವನ್ನು ಪಡ್ಕೊಳ್ಬೋದು. ಅದಕ್ಕೆ ನೀವು ಮಾಡಬೇಕಾಗಿರುವಂತಹದಿಷ್ಟೇ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ವಾಟ್ಸಾಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ಗುರೂಜಿಯವರನ್ನ ಈ ಒಂದು ದೂರವಾಣಿ ಸಂಖ್ಯೆಯ ಮೂಲಕ ನೀವು ಗುರೂಜಿಯನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಒಂದು ಸಮಸ್ಯೆಗಳನ್ನು ಹೇಳ್ಕೊಂಡ್ರೆ ಖಂಡಿತವಾಗ್ಲೂ ಪರಿಹಾರವನ್ನು ನೀಡ್ತಾರೆ. ಇನ್ನು ಇಷ್ಟೊತ್ತು ಕೂಡ ನಿಮಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಂತಹ ಗುರೂಜಿ ಅವರಿಗೆ ಆತ್ಮೀಯವಾಗಿ ಧನ್ಯವಾದಗಳನ್ನು ಹೇಳೋಣ. ಗುರೂಜಿಗಳೇ ಧನ್ಯವಾದಗಳು. ನಮಸ್ಕಾರ.